ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ರಾಯರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ. ಏನಪ್ಪ ವಿಷಯ ಅಂದರೆ, ಮನೆಯಲ್ಲಿ ಎಷ್ಟು ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ಅದರ ಬಗ್ಗೆ ತಿಳ್ಕೊಳ್ಳೋಣ. ಮನೆಯಲ್ಲಿ ಎಷ್ಟು ದೀಪ ಹಚ್ಚಿದ್ರೆ ಏನು ಫಲ ಸಿಗುತ್ತದೆ, ಒಂದೊಂದು ದೀಪಕ್ಕೂ ಒಂದೊಂದು ಅರ್ಥವೈತೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸಾಯ ನಮಃ. ಹರೇ ಶ್ರೀ ಕೃಷ್ಣಾಯ ನಮಃ. ಒಂದು ದೀಪ ಹಚ್ಚಬಾರ್ದು ಮನೆಯಲ್ಲಿ. ಯಾವುದೇ ಕಾರಣಕ್ಕೂ ಒಂಟಿ ದೀಪ ಮನೆಯಲ್ಲಿ ಹಚ್ಚಬಾರದು. 2 ದೀಪ ತಂದೆಗೆ ಆಯುಸ್ಸು ಹೆಚ್ಚಿಸುತ್ತದೆ. ಮನೆ ಯಜಮಾನ ಅನ್ನೋರಿಗೆ 2 ದೀಪ ಹಚ್ಚಿದ್ರೆ ಅವ್ರಿಗೆ ಆಯುಸ್ಸು ಜಾಸ್ತಿ ಆಗುತ್ತದೆ. 3 ದೀಪ ಹಚ್ಚಬಾರದು. 3 ದೀಪನೂ ಮನೆಯಲ್ಲಿ ಹಚ್ಚಬಾರ್ದು. 4 ದೀಪ ಹಚ್ಚಿದರೆ ತಾಯಿಗೆ ಒಳ್ಳೆಯದಾಗುತ್ತದೆ. ಮತ್ತು 5 ದೀಪ ಹಚ್ಚಿದರೆ ಮಕ್ಕಳಿಗೆ ಶ್ರೇಯಸ್ಸು. ಮತ್ತು 6 ದೀಪ ಹಚ್ಚಿದರೆ ಶತ್ರುಗಳ ಕಾಟದಿಂದ ಮುಕ್ತಿ ಪಡಿತೀರ. ಮತ್ತು 7 ದೀಪ ಹಚ್ಚೋದರಿಂದ ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚುತ್ತದೆ. ಮತ್ತು 8 ದೀಪ ಹಚ್ಚೋದರಿಂದ ಕುಟುಂಬದ ಸದಸ್ಯರ ಆಯುಷ್ಯ ಆರೋಗ್ಯ ಹೆಚ್ಚುತ್ತದೆ. 9 ದೀಪ ಹಚ್ಚೋದರಿಂದ ಸೌಭಾಗ್ಯ ಐಶ್ವರ್ಯ ಹೆಚ್ಚುತ್ತದೆ. 10 ದೀಪ ಹಚ್ಚೋದರಿಂದ ಕಷ್ಟಗಳು ದೂರವಾಗುತ್ತದೆ. ಮತ್ತು 11 ದೀಪ ಹಚ್ಚೋದರಿಂದ 11 ದೀಪ ಮನೆಯಲ್ಲಿ ಹಚ್ಚಬಾರ್ದು. ಮತ್ತು 12 ದೀಪ ಹಚ್ಚೋದರಿಂದ ಸಾಲ ಬಾಧೆಯಿಂದ ಮುಕ್ತಿ ಪಡಿತೀರ. ಒಂದೊಂದು ದೀಪಗೂ ಒಂದೊಂದು ಮಹತ್ವ ಐತೆ. 11 ದೀಪ ಹಚ್ಚಬಾರ್ದು, ಒಂಟಿ ದೀಪ ಹಚ್ಚಬಾರ್ದು, ಮತ್ತು 3 ದೀಪ ಹಚ್ಚಬಾರ್ದು. ಈ ಸಂಖ್ಯೆ ಬಿಟ್ಟು ಮತ್ತೆ ಎಷ್ಟಾದರೂ ಹಚ್ಚಬಹುದು, ಒಳ್ಳೆಯದಾಗುತ್ತದೆ. ಓಂ ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. 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 ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಯರ ದರ್ಶನಕ್ಕೆ ಹೋಗಿದ್ವಿ. ರಾಯರ ದರ್ಶನ ತುಂಬ ಚೆನ್ನಾಗಾಯಿತು. ರಾಯರು ಸಾಕ್ಷಾತ್ ರಾಯರು ಕೂತಂಗೆ ಐತಲ್ಲಿ ಕಣ್ಮುಂದೆ. ತುಂಬ ಚೆನ್ನಾಗಿ ಪೂಜೆ ರಾಯರ ದರ್ಶನನೂ ಮಾಡ್ಕೊಂಬಂದ್ವಿ. ನೋಡೋಕ್ಕೆ 2 ಕಣ್ಣು ಸಾಲದು ರಾಯರನ್ನ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೋ ನನ್ನಪ್ಪ ರಾಯರು. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ವಿಡಿಯೋ ಸಪೋರ್ಟ್ ಮಾಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.